ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ. ಇವತ್ತು ಹುಕ್ಕೇರಿ ವಿದ್ಯುತ್ ಸಹಕಾರಿ ಸಂಘದ ಚುನಾವಣೆ ನಿಮಿತ್ತವಾಗಿ ಹುಕ್ಕೇರಿ ತಾಲೂಕಿನ ಯಮಕನಮರಡಿ ಕ್ಷೇತ್ರದ ಹೆಬ್ಬಾಳ ಗ್ರಾಮದ ಮಧುಬನ ಮಂಗಲ ಕಾರ್ಯಾಲಯದಲ್ಲಿ ಸಾಯಂಕಾಲ 6 ಗಂಟೆಗೆ ಮಾಜಿ ಸಂಸದ ರಮೇಶ್ ಕತ್ತಿ ಮತ್ತು ಮಾಜಿ ಮಂತ್ರಿ ಎಬಿ ಪಾಟೀಲ ಅವರ ಬೆಂಬಲಿತ ಕಾರ್ಯಕರ್ತರ ಸಮಾವೇಶ ಆಯೋಜನೆ ಮಾಡಲಾಗಿತ್ತು. ಕಾರ್ಯಕ್ರಮದಲ್ಲಿ ಸಾವಿರಾರು ಜನ ಭಾಗಿಯಾಗಿದ್ದು, ಕಾರ್ಯಕ್ರಮದ ವೇದಿಕೆ ಮೇಲೆ ರಮೇಶ್ ಕತ್ತಿ, ಎಬಿ ಪಾಟೀಲ, ಯುವ ನಾಯಕ ವಿನಯ್ ಪಾಟೀಲ, ಶಾಸಕ ನಿಖಿಲ್ ಕತ್ತಿ, ಪೃಥ್ವಿ ಕತ್ತಿ, ಬಸವರಾಜ ಹುಂದ್ರಿ, ನಂದು ಮೂಡಶಿ ಸೇರಿ ಊರಿನ ಹಿರಿಯರು ಉಪಸ್ಥಿತರಿದ್ದರು. ಇನ್ನು ಕಾರ್ಯಕ್ರಮದ ಪ್ರಾರಂಭದಲ್ಲಿ ದೀಪ ಪ್ರಜ್ವಲನೆ ಮಾಡುವುದರ ಮುಖೇನ ಕಾರ್ಯಕ್ರಮಕ್ಕೆ ಚಾಲನೆ ಕೊಡಲಾಗಿದೆ. ಬಳಿಕ ಕತ್ತಿ ಮತ್ತು ಪಾಟೀಲ ಕುಟುಂಬಕ್ಕೆ ಬೃಹತ್ ಆಕಾರದ ಹೂವಿನ ಮಾಲೆ ಹಾಕಿ ಅದ್ದೂರಿ ಸತ್ಕಾರ ನೆರವೇರಿಸಲಾಗಿದೆ. ಬಳಿಕ ಕಾರ್ಯಕ್ರಮವನ್ನು ಉದ್ದೇಶಿಸಿ ರಮೇಶ್ ಕತ್ತಿ ಅವರು ಮಾತನಾಡಿ, ಮೊನ್ನೆ ಗೋಕಾಕ ಸ್ಟೈಲ್ ಬಗ್ಗೆ ಬಾಲಚಂದ್ರ ಜಾರಕಿಹೊಳಿ ಅವರು ಪ್ರಶ್ನೆ ಮಾಡಿದರು. ಗೋಕಾಕ ತಾಲೂಕಲ್ಲಿ ಅತಿ ಹೆಚ್ಚು ಮಾದಕ ವಸ್ತುಗಳನ್ನು ಮಾರಾಟ ಆಗ್ತಾ ಇದ್ದು, ಇವರಿಗೆ ಬಡವರ ಆರೋಗ್ಯ ಮುಖ್ಯವಲ್ಲ, ಇವರಿಗೆ ಹಣ ಮುಖ್ಯ. ಇದು ಗೋಕಾಕ್ ಸ್ಟೈಲ್. ಅಷ್ಟೇ ಅಲ್ಲ, ನಮ್ಮ ತಾಲೂಕಿಗೆ ಪ್ರಚಾರಕ್ಕೆ ಅದೇ ಸಟ್ಟು, ಅದೇ ಜನ, ಅದೇ ಗಾಡಿ ತೆಗೆದುಕೊಂಡು ಬರ್ತಾ ಇದ್ದಾರೆ. ಅದೊಂದು ಟೋವಿ ಟಾಕೀಜ ಮಾಡಿಕೊಂಡಿದ್ದಾರೆ ಎಂದು ವಿರೋಧಿಗಳಿಗೆ ಪಂಚ್ ಮೇಲೆ ಪಂಚ್ ಕೊಟ್ಟಿದ್ದಾರೆ. ಇವತ್ತು ಮಾತ್ರ ಹೇಳ್ಬೇಕಾದ್ರೆ ಹೇಳಿದ್ರು ಗೋಕಾಕ್ ಸ್ಟೈಲ್ ಅನ್ನೋ ಬಗ್ಗೆ ಏನೋ ಒಂದು ಮಾತಾಡಿ ಅದು ನನ್ನ ಗಮನಕ್ಕೆ ಬಂತು. ಗೋಕಾಕ್ ಸ್ಟೈಲ್ ಅನ್ನು ಅವರು ಹೇಳಿದ್ರು, ಮದುವೆ ರೊಕ್ಕ ಕೊಡ್ತನು, ಶಿಕ್ಷಣ ರೊಕ್ಕ ಕೊಡ್ತನು, ಮಣಿ ಕಟ್ಟ ರೊಕ್ಕ ಕೊಡ್ತನು, ಅದನ್ನು ಕೊಡ್ತರು, ಇದನ್ನು ಕೊಡ್ತರು. ಮದುವೆಗೆ ಬರಲಿ, ನಮ್ಮ ಶಾಸಕರು ಬರಲಿ, ನಮ್ಮ MP ಬರಲಿ, ನಮ್ಮ ಪಂಚಾಯತ್ ಮೆಂಬರ್ ಬಂದಲ್ಲಿ ಪ್ರೀತಿಯಿಂದ ಕಾಲು ಕೊಟ್ಟಿರ್ತಾರೆ. ನಿಮ್ಮ ರೊಕ್ಕ ತಗೊಂಡು ನಿಮ್ಮ ಕಾಲು ಕೊಟ್ಟು ಭಿಕ್ಷಾಯಿಸುವ ಸಲುವಾಗಿ ಅವರು ಕಾಲು ಕೊಟ್ಟಿಲ್ಲ. ನೀವು ಆ ಮದುವೆಗೆ ಬಂದು 4 ಅಕ್ಷತೆ ಕಾಲನ್ನ ವಧುವರ ಮೇಲೆ ಹಾಕಿ ಆಶೀರ್ವಾದ ಮಾಡಿ ಸಲುವಾಗಿ ಕಾಲು ಕೊಟ್ಟಿರ್ತಾರೆ. ಇವತ್ತು ಹುಕ್ಕೇರಿ ತಾಲೂಕಿನಲ್ಲಿ ಆ ರೊಕ್ಕ ಕೊಡುವಂತ ಸಂಸ್ಕೃತಿ ಇಲ್ಲ. ಆದ್ರೆ ಗೋಕಾಕ್ ಸ್ಟೈಲ್ ಹೆಂಗೈತೆ ಅಂತಂದ್ರೆ, ಇವತ್ತು ಮಾದಕ ವಸ್ತುಗಳ ಕೇಂದ್ರ ಬೆಳಗಾವಿ ಜಿಲ್ಲೆಯಲ್ಲಿ ಮಾದಕ ವಸ್ತುಗಳ ಕೇಂದ್ರ ಯಾವುದಾದ್ರೂ ಅದು ಗೋಕಾಕ್ ತಾಲೂಕು. ಇವತ್ತು ನೀವು ಹಣ ಮುಖ್ಯ ಆಗಿರಬೇಕು, ಅಲ್ಲಿ ಜನ ಮುಖ್ಯ ಆಗಿದೆ. ನಿಮಗೆ ಹಣ ಮುಖ್ಯ ಆಗಿರಬೇಕು, ಜನರ ಆರೋಗ್ಯ ಮುಖ್ಯ ಆಗಿದೆ. ನಿಮಗೆ ಇವತ್ತಿನ ದಿವಸ ಅಲ್ಲಿ ಸಣ್ಣ ಹುಡುಗರು ಹಿಡ್ಕೊಂಡು ದೊಡ್ಡವರಿಗೆ ನಶಾ ಮಾಡುವುದನ್ನ ಇವತ್ತು ದಿವಸ ತಗೋತಾರೆ. ಜೊತೆಗೆ ಆ ನಶೆ ಸಂದರ್ಭದಲ್ಲಿ ಎಲ್ಲ ಭ್ರಷ್ಟ ಅಧಿಕಾರಿಗಳನ್ನು ತಂದಿಟ್ಕೊಳ್ತಾರೆ. ಭ್ರಷ್ಟ ಅಧಿಕಾರಿಗಳನ್ನು ತಂದಿಟ್ಕೊಳ್ಳೋದು ಗೋಕಾಕ್ ಸ್ಟೈಲ್. ಅದೊಂದು ಗೋಕಾಕ್ ಸ್ಟೈಲ್. ತಾಜಾ ಸುದ್ದಿಗಾಗಿ MTV ನ್ಯೂಸ್ 24x7ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ತಪ್ಪದೇ ಲಿಂಕ್ ಶೇರ್ ಮಾಡಿ.